2024 ಜೂನ್ ತಿಂಗಳಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕೆಲ ಕ್ರಿಮಿನಾಲಿಟಿ ಬ್ಯಾಕ್ಗ್ರೌಂಡ್ ಇರುವಂಥ ಸೈಡ್ ಆ್ಯಕ್ಟರ್ಸ್ಗಳನ್ನ ಸೃಷ್ಟಿ ಮಾಡಿ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಮತ್ತು ಸಿದ್ದರಾಮಯ್ಯನವ್ರ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಸಿಕ್ಕಿಸ್ಬೇಕು, ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ಶಿಪ್ಪಿಂದ ಕೆಳಗಡೆ ಇಳಿಸ್ಬೇಕು ಅನ್ನುವಂಥ ಹುನ್ನಾರ ಇಟ್ಕೊಂಡು ಏನು ಅವರು ಜಮೀನನ್ನು 3 ಎಕರೆ 16 ಕುಂಟೆ ಜಮೀನು ಮೂಡಾದವರು ಕೆಸರೆ ಸರ್ವೆ ನಂಬರ್ 464ರಲ್ಲಿ ಅವ್ರಿಗೆ ತಿಳಿಸ್ದೇನೆ ಇಲ್ಲಿಗೆಲ್ಲಾಗ ಅಕ್ವೈರ್ ಮಾಡ್ಕೊಂಡಿದ್ದಂಥದ್ದಕ್ಕೆ ಪರ್ಯಾಯವಾಗಿ ಪರಿಹಾರ ರೂಪದಲ್ಲಿ 14 ಸೈಟ್ಗಳನ್ನು ಅವರು ಎಲ್ಲಿ ಸಿಗುತ್ತೋ ಅಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದ ವಿರುದ್ಧ ಇದರಲ್ಲಿ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ. 14 ಸೈಟ್ಗಳ ಬೆಲೆ 56 ಕೋಟಿ ಅಂತ ಸುಳ್ಳುಗಳನ್ನು ಸೃಷ್ಟಿಸಿ ಸ್ನೇಹಮಯಿ ಕೃಷ್ಣ ಮತ್ತು ಟಿ ಜೆ ಅಬ್ರಾಮ್ ಮತ್ತು ಪ್ರದೀಪ್ ಕುಮಾರ್ ಜೆ ಡಿ ಎಸ್ ಮುಖಂಡರು 3 ಜನರು ಸೇರಿ ಗವರ್ನರ್ಗೆ ಆಗಸ್ಟ್ 19 ತಾರೀಕು ಒಂದು ಮನವಿಯನ್ನು ಕೊಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅಂಡರ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿನಲ್ಲಿ ನಮಗೆ ಸಿದ್ದರಾಮಯ್ಯನವ್ರ ವಿರುದ್ಧ ಕೇಸ್ ಹಾಕುವಂಥದ್ದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಗವರ್ನರ್ಗೆ ಪತ್ರವನ್ನು 19ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಕೊಟ್ಟಾಗ ಮಾನ್ಯ ಗವರ್ನರ್ ಅವರು 24ನೇ ತಾರೀಕು ಆಗಸ್ಟ್ ತಿಂಗಳಲ್ಲೇ 4-5 ದಿವಸದ ಒಳಗಡೆನೇ ಅವರಿಗೆ ಅನುಮತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅನುಮತಿ ಕೊಟ್ಟಾದ ಮೇಲೆ ಸ್ಪೆಷಲ್ ಕೋರ್ಟು ರೆಪ್ರೆಸೆಂಟೇಟಿವ್ಸ್ಗೆ ಜನಪ್ರತಿನಿಧಿಗಳ ಸಮಸ್ಯೆಗಳ ಬಗ್ಗೆ ಇತ್ಯರ್ಥ ಮಾಡುವಂಥ ಹಿನ್ನೆಲೆಯಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಇದೆ. ಆ ಸ್ಪೆಷಲ್ ಕೋರ್ಟ್ಗೆ ಇವರು ದಾವೆಯನ್ನು ಹಾಕ್ತಾರೆ. ಸ್ಪೆಷಲ್ ಕೋರ್ಟ್ಗೆ ದಾವೆ ಹಾಕಿದ ಮೇಲೆ ಸ್ನೇಹಮಯಿ ಕೃಷ್ಣ ಅನ್ನುವ ವ್ಯಕ್ತಿಗೆ ಇಡೀ ಎಂಟೈರ್ ಬಿ ಜೆ ಪಿ ಹೈಕಮಾಂಡಿಂದ ಹಿಡಿದು ಅವರ ಹೈಕಮಾಂಡ್ ಏನಿದೆ ಬಿ ಜೆ ಪಿಯವರ ಹೈಕಮಾಂಡ್ ಡೆಲ್ಲಿ ಲೆವೆಲಲ್ಲಿ ಮತ್ತು ಇಲ್ಲಿ ಲೋಕಲಲ್ಲಿ ಆ ವಿಜೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ಕುಮಾರಸ್ವಾಮಿಯವರು ಇರ್ಬೋದು, ನೇರವಾಗಿ ಈ ಸ್ನೇಹಮಯಿ ಕೃಷ್ಣ ಅನ್ನೋನ್ನ ಫೀಲ್ಡಿಗೆ ಬಿಟ್ಟು ಅವ್ರ ಮೂಲಕ ಆಟ ಆಡಿಸುವಂಥದ್ದು ಒಂದು ಸತತವಾದ ಪ್ರಯತ್ನವನ್ನು ಮಾಡಿದರು. ಸ್ಪೆಷಲ್ ಕೋರ್ಟಲ್ಲಿ ತನಿಖೆ ವಿಚಾರದಲ್ಲಿ ತನಿಖೆ ಆರಂಭಗೊಂಡ ನಂತರವೇ ಇಮ್ಮಿಡಿಯೇಟಾಗಿ ಮತ್ತೆ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋಗಿ ನಮಗೆ ಇಮ್ಮಿಡಿಯೇಟಾಗಿ ಪ್ರಾಸಿಕ್ಯೂಷನ್ಗೆ ಅರೆಸ್ಟ್ ಮಾಡಬೇಕು, ಇವ್ರನ್ನ ಅಧಿಕಾರದ ಕೆಳಗಡೆ ಇಳಿಸ್ಬೇಕು ಅನ್ನುವಂಥ ದೃಷ್ಟಿನಲ್ಲಿ ಆರ್ಗ್ಯುಮೆಂಟ್ಗಳು ಆಗುವಂಥ ಸಂದರ್ಭದಲ್ಲಿ ಬಹಳ ಲೀಡಿಂಗ್ ಅಡ್ವೊಕೇಟ್ಸ್ ಸುಪ್ರೀಂ ಕೋರ್ಟಲ್ಲಿ ಲೀಡಿಂಗ್ ಅಡ್ವೊಕೇಟ್ಸ್ 4-5 ಜನನ ಕರೆಸಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ನಾವು ಕಂಡ್ವಿ. ಹೈಕೋರ್ಟು ಇದರಲ್ಲಿ ಯಾವುದೇ ಉರುಳಿಲ್ಲ. ಈಗಾಗಲೇ ಅವರು ಸ್ಪೆಷಲ್ ಕೋರ್ಟ್ ಮುಂದ್ಗಡೆ ಹೋಗಿರೋದ್ರಿಂದ ನಾವು ಸ್ಪೆಷಲ್ ಕೋರ್ಟ್ಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಆಮೇಲೆ FIRನ ಅವರೇನು ದಾಖಲೆ ಮಾಡುವಂಥದ್ದಕ್ಕೆ ಇವರು ಕೇಳಿದ್ದಾರೆ. FIRನ ರಿಜಿಸ್ಟ್ರ್ ಮಾಡಿ ತನಿಖೆ ಮಾಡುವಂಥದ್ದಕ್ಕೆ ನಾವು ಸೂಚನೆ ಕೊಡ್ತೀವಿ ಅಂತ ಹೈಕೋರ್ಟು ಆ ಕೇಸನ್ನು ವಜಾ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಡೈರೆಕ್ಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಸ್ಪೆಷಲ್ ಕೋರ್ಟಲ್ಲಿ ಅವರು FIRನ ರಿಜಿಸ್ಟ್ರ್ ಮಾಡಿ ತನಿಖೆ ಮಾಡಿ ಅಂತ ಲೋಕಾಯುಕ್ತಕ್ಕೆ, ಮೈಸೂರು ಲೋಕಾಯುಕ್ತಕ್ಕೆ ಅವರು ಡೈರೆಕ್ಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅವರು ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನುವಂಥದ್ದು ಕೇಳಿದ್ದೇ ಸ್ನೇಹಮಯಿ ಕೃಷ್ಣ. ಅದಾದ ಮೇಲೆ FIR ರಿಜಿಸ್ಟರ್ ಆಗಿ ಲೋಕಾಯುಕ್ತ ತನಿಖೆ ಶುರು ಮಾಡಿದ ತಕ್ಷಣ, ಪ್ರಾರಂಭ ಮಾಡಿದ ತಕ್ಷಣ ಇದೇ ಸ್ನೇಹಮಯಿ ಕೃಷ್ಣ ಅನ್ನೋ ವ್ಯಕ್ತಿ ಮತ್ತೊಮ್ಮೆ ಹೈಕೋರ್ಟ್ಗೆ ಹೋಗ್ತಾನೆ. ಮನುಷ್ಯ ಅವನು ನಮಗೆ ಲೋಕಾಯುಕ್ತದ ಮೇಲೆ ಇದಿಲ್ಲ, ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಂಬಿಕೆ ಇಲ್ಲ, ಅದರಿಂದ CBI ಕೊಡಬೇಕು, ಇನ್ಯಾವುದಕ್ಕೂ ಕೊಡಬೇಕು, ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂಥ ಸಂಸ್ಥೆಗಳಿಗೆ ಕೊಡಬೇಕು ಅನ್ನುವಂಥದ್ದು ವಾದ ಮಂಡನೆ ಮಾಡಿದಾಗ, ಇಲ್ಲ ಇದನ್ನು ಲೋಕಾಯುಕ್ತ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಅವರೇ ಮಾಡಲಿ, ಅವ್ರು ಮಾಡಿ ಆದ ನಂತರ ನಿಮ್ದು ಏನಾದರೂ ಇದ್ದರೆ ಮತ್ತೆ ಕೋರ್ಟಿಗೆ ಬರ್ಬೋದು ಅನ್ನುವಂಥದ್ದು ಆದೇಶ ಮಾಡಿ ಅವನ್ನ ಉಗಿದ್ಬಿಟ್ಟು ಕಳಿಸ್ತಾರೆ. ಅದಾದ ಮೇಲೆ ಲೋಕಾಯುಕ್ತ ಅವರು ತನಿಖೆ ಮಾಡ್ತಾರೆ. ಒಂದು ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತ ಗೊತ್ತಾದ ಮೇಲೆ ಲೋಕಾಯುಕ್ತ ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವ್ರ ಆದಿಯಾಗಿ ಕರೆಸಿ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಫೆಬ್ರವರಿ 2025ರಲ್ಲಿ ಅವರು ಸ್ಪೆಷಲ್ ಕೋರ್ಟ್ಗೆ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಈ 4 ಜನ ಸಿದ್ದರಾಮಯ್ಯ ಸಾಹೇಬರು, ಅವ್ರ ಮಿಸಸ್ ಪಾರ್ವತಿ ಮೇಡಮ್ ಅವರು, ದೇವರಾಜ್ ಅವರು, ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, 4 ಜನ ಅಕ್ಯೂಸ್ ನಂಬರ್ 1, 2, 3, 4 ಅಂತ ಏನು ಅವ್ರು ನಮೂದನೆ ಮಾಡಿದರು. 4 ಜನದ್ದು ಯಾವುದೇ ಪಾತ್ರ ಇಲ್ಲ, ಇದರಲ್ಲಿ ಯಾವುದೇ ಉರುಳಿಲ್ಲ, ಇದು ಯಾವುದೇ ಇಲ್ಲಿಗಲಾಟಿ ಇಲ್ಲ, ಯಾವುದೇ ಕರಪ್ಷನ್ ಇದರಲ್ಲಿ ಆಗಿಲ್ಲ ಅನ್ನುವಂಥದ್ದು ಹೇಳಿ ಆದಮೇಲೆ ಅವರು ಬಿ ರಿಪೋರ್ಟನ್ನು ಲೋಕಾಯುಕ್ತದವರು ತನಿಖೆ ಆದಮೇಲೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ ಸ್ಪೆಷಲ್ ಕೋರ್ಟಲ್ಲಿ. ಈ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಬಿ ರಿಪೋರ್ಟನ್ನು ಮತ್ತೆ ಹೈಕೋರ್ಟ್ಗೆ
ಮತ್ತು ಸ್ಪೆಷಲ್ ಕೋರ್ಟಲ್ಲಿ ಇವರು ಒಂದು ಅರ್ಜಿ ಹಾಕ್ಕೊಂತಾರೆ. ಸ್ನೇಹ ಮೈ ಕೃಷ್ಣರವರು ಲೋಕಾಯುಕ್ತ ಕೊಟ್ಟಿರುವಂಥ ರಿಪೋರ್ಟು ಅದು ಸರಿ ಇಲ್ಲ, ಸಮಂಜಸವಾಗಿಲ್ಲ, ಇದು ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ ಕೂಡಿರುವಂಥ ಒಂದು ರಿಪೋರ್ಟು, ಇದನ್ನು ಪರಿಗಣಿಸಬಾರ್ದು ಅಂತ. ಅದಾದಮೇಲೆ ಕೋರ್ಟಲ್ಲಿ ಅವ್ರ ಲಾಯರು ನಮ್ಮ ಕಡೆ ಲಾಯರ್ಗೂ ವಾದ ಪ್ರತಿವಾದ ಆಲಿಸಿ ಆದಮೇಲೆ ನಿನ್ನೆ ದಿವಸ 28ನೇ ತಾರೀಕು ಬಹಳ ಸ್ಪಷ್ಟವಾದಂಥ ಒಂದು ಆದೇಶವನ್ನು ಹೈಕೋರ್ಟು ಇಂಟರಿಮ್ ಆದೇಶವನ್ನು ನೀಡಿದ್ದಾರೆ. ಇದು ಪೂರ್ತಿ ಪ್ರಮಾಣದ ಜಡ್ಜ್ಮೆಂಟು ಇನ್ನೂ ಅಪ್ಲೋಡ್ ಆಗಿಲ್ಲ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂದರೆ, ದ ಬಿ ರಿಪೋರ್ಟ್ ಫೈಲ್ಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಗೇನ್ಸ್ಟ್ ಅಕ್ಯೂಸ್ ನಂಬರ್ 1 ಶ್ರೀ ಸಿದ್ದರಾಮಯ್ಯ, ಅಕ್ಯೂಸ್ ನಂಬರ್ 2 ಶ್ರೀಮತಿ BM ಪಾರ್ವತಿ, ಅಕ್ಯೂಸ್ ನಂಬರ್ 3 ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆ್ಯಂಡ್ ಅಕ್ಯೂಸ್ ನಂಬರ್ 4 ಶ್ರೀ J. ದೇವರಾಜ್ ಈಸ್ ಹಿಯರ್ ಬೈ ಅಕ್ಸೆಪ್ಟೆಡ್. ಲೋಕಾಯುಕ್ತ ಕೊಟ್ಟಿರುವಂಥ ಬಿ ರಿಪೋರ್ಟನ್ನು ನಾವು ಪರಿಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನೀಡ್ಲೆಸ್ ಟು ಮೆನ್ಷನ್ ದಿ ಫರ್ದರ್ ಇನ್ವೆಸ್ಟಿಗೇಷನ್ ಬೀಯಿಂಗ್ ಕಂಡಕ್ಟೆಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಗೇನ್ಸ್ಟ್ ಅದರ್ ಅಕ್ಯೂಸ್ ಪರ್ಸನ್ಸ್ ಶೆಲ್ ಕಂಟಿನ್ಯೂ ಆ್ಯಂಡ್ ಈ ಶೆಲ್ ಫೈಲ್ ದಿ ಫೈನಲ್ ರಿಪೋರ್ಟ್ ಆನ್ ಕಂಪ್ಲೀಷನ್ ಆಫ್ ಇನ್ವೆಸ್ಟಿಗೇಷನ್. ಬೇರೆ ಇತರೆ ವಿರುದ್ಧ ಏನು ತನಿಖೆ ನಡೀತಾ ಇದೆ ಅದನ್ನು ಕಂಟಿನ್ಯೂ ಮಾಡಿ, ಅದು ಕಂಟಿನ್ಯೂ ಆದಮೇಲೆ ನೀವು ರಿಪೋರ್ಟನ್ನು ನಮಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಆದೇಶ ಮಾಡುತ್ತೆ. ಅದಾದಮೇಲೆ ದ ಅಪ್ಲಿಕೇಶನ್ ಫೈಲ್ಡ್ ಬೈ ದಿ ಕಂಪ್ಲೇನೆಂಟ್ ದ ಸ್ನೇಹ ಮೈ ಕೃಷ್ಣ ಟು ಇನಿಷಿಯೇಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈಸ್ ಹಿಯರ್ ಬೈ ರಿಜೆಕ್ಟೆಡ್. ಇವರು ಏನು ಸಲ್ಲಿಕೆ ಮಾಡಿದರು ಕಂಟೆಂಪ್ಟು, ಯಾವುದಕ್ಕೆ ಕಂಟೆಂಪ್ಟು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಇದು ಇನ್ಫ್ಲೂಯೆನ್ಸ್ಗೊಳಗಾಗಿದ್ದಾರೆ ಅಂತ ಲೋಕಾಯುಕ್ತ SP ಮೇಲೆ ಒಂದು ಕಂಪ್ಲೇಂಟನ್ನು ಹಾಕುವಂಥ ಕೆಲಸವನ್ನು ಮಾಡಿದರು, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಹೆಲ್ಡ್ ದಟ್ ದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆರ್ ಹ್ಯಾವಿಂಗ್ ರೈಟ್ ಟು ಇಂಟರ್ವೆನ್ ಇನ್ ದ ಕೇಸ್ ಆ್ಯಸ್ ಅಗ್ರೀವ್ಡ್ ಪರ್ಸನ್ಸ್ ಫಾರ್ ಲಿಮಿಟೆಡ್ ಎಕ್ಸ್ಟೆಂಟ್. ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ನವರು ED ಅವ್ರಿಗೂ ಮಂಗಳಾತಿ ಮಾಡಿದ್ದಾರೆ. ED ಎಲ್ಲಿ ಬೇಕೋ ಯಾವ ತನಿಖೆ ಬೇಕಾದ್ರೂ ಮಾಡುವಂಥದಕ್ಕೆ ಅವಕಾಶ ಇಲ್ಲ, ನಿಮಗೆ ಲಿಮಿಟೆಡ್ ಸ್ಕೋಪ್ ಇದೆ. ಇವ್ರು 4 ಜನ ಹೊರತುಪಡಿಸಿ ನಿಮ್ಗೆ ಇನ್ನೇನಾದರೂ ಇದ್ದರೆ ಇನ್ವೆಸ್ಟಿಗೇಟ್ ಮಾಡುವಂಥದಕ್ಕೆ ನಿಮಗೆ ಅಧಿಕಾರ ಇದೆ ಅಂತ. ಯಾಕೆಂದರೆ ಇದೇ ಸ್ನೇಹ ಮೈ ಕೃಷ್ಣರವರು ಹೈಕೋರ್ಟಲ್ಲಿ ಇವರ ಅಪ್ಲಿಕೇಶನ್ ರಿಜೆಕ್ಟ್ ಆದಮೇಲೆ ಇಮ್ಮಿಡಿಯೇಟಾಗಿ EDಗೆ ಹೋಗ್ತಾರೆ. EDಗೆ ಬೆಳಗ್ಗೆ ಒಂದು ಮೇಲರನ್ನು ಕಂಪ್ಲೇಂಟ್ ಮಾಡ್ತಾರೆ, ಸಾಯಂಕಾಲ 4 ಗಂಟೆಗೆ FIR ಆಗುತ್ತೆ ಸಿದ್ದರಾಮಯ್ಯನವ್ರ ವಿರುದ್ಧ. ED ಅವರು ಒಬ್ಬ ಸ್ನೇಹ ಮೈ ಕೃಷ್ಣ ಅನ್ನುವಂಥ ಒಬ್ಬ ಸೈಡ್ ಆ್ಯಕ್ಟ್ರು, 44 ಕೇಸ್ಗಳಿರುವಂಥ ಒಬ್ಬ ಕ್ರಿಮಿನಲ್ಲಿ ಹಿನ್ನೆಲೆ ಉಳ್ಳಿರುವಂಥ ಒಬ್ಬ ವ್ಯಕ್ತಿ ಒಂದು ಮೇಲಲ್ಲೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಚೀಫ್ ಮಿನಿಸ್ಟ್ರ್ ವಿರುದ್ಧ ಅದು ಇಮ್ಮಿಡಿಯೇಟಾಗಿ FIR ಮಾಡ್ತಾರೆ. FIR ಮಾಡಿ ಅವರು ತನಿಖೆ ಶುರು ಮಾಡ್ತಾರೆ.